ಕಳೆದ 4 ವರ್ಷಗಳಿಂದ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಜಗದ್ಗುರುಗಳ ಏನು ಪಂಚಮಸಾಲಿ ಸಮಾಜ ಜಗದ್ಗುರುಗಳ ನೇತೃತ್ವದಲ್ಲಿ ಹೋರಾಟ ಕೂಡ ಮಾಡಿಕೊಂಡು ಬರಲಾಗ್ತಿದೆ. ಆದರೆ ಏನು CM ಸಿದ್ದರಾಮಯ್ಯ ಅವರು ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡೋದಿಲ್ಲ. ಅವರು ಏನು ಮೀಸಲಾತಿ ಕೇಳ್ತಿದ್ದಾರೆ ಅದು ಸಂವಿಧಾನ ಬಾಹಿರ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ ಈ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಪಂಚಮಸಾಲಿ ಸಮಾಜದ ಶ್ರೀಗಳಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸ್ವಾಮೀಜಿ, ತಾವು ಕೂಡ ಈಗಾಗಲೇ CM ಹೇಳಿಕೆಯನ್ನು ಗಮನಿಸಿದ್ದೀರಿ. ಈ ಬಗ್ಗೆ ತಮ್ಮ ಮುಂದಿನ ಹೋರಾಟ ಏನಿರುತ್ತೆ? ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ಗೌರವ ಇತ್ತು ನಮಗೆ. ಅವರು ಬುದ್ಧ, ಬಸವ, ಅಂಬೇಡ್ಕರು, ಪ್ರಜಾಪ್ರಭುತ್ವ, ಸಂವಿಧಾನ, ಸಾಮಾಜಿಕ ನ್ಯಾಯ ಅಂತೇಳಿ ಅದೇ ಆಲೋಚನೆಯಲ್ಲಿ ಬಂದಿರತಕ್ಕಂಥವ್ರಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಒಂದು ದೊಡ್ಡ ಜನಾಂಗದ ಹೋರಾಟವನ್ನು ಅದು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂಥ ಅಧಿವೇಶನದಲ್ಲಿ ಸಂವಿಧಾನ ವಿರೋಧಿ ಅಂತ ಹೇಳುವಂಥದ್ದು ಅವ್ರೇನು ವಕೀಲಿಕೆ ವೃತ್ತಿ ಮಾಡ್ಕೊಂಡು ಬಂದಾರಲ್ಲ, ಆ ವಕೀಲಿಕೆ ವೃತ್ತಿಗೆ ಅವ್ರು ಕುಳಿತಿರ್ತಕ್ಕಂಥ ಸ್ಥಾನಕ್ಕೆ ಅಗೌರವ ಮಾಡ್ದಂಗೆ. ಈ ನಾಡಿನ ಲಿಂಗಾಯತರು ಸಂವಿಧಾನ ಬಿಟ್ಟು ಬದುಕಿಲ್ಲ. ಸಂವಿಧಾನ ಪುಸ್ತಕ ನಮ್ಮ ಜನ ಓದೇ ಇರ್ಬೋದು, ಆದರೆ ಸಂವಿಧಾನದಂತೆ ಬದುಕುವಂಥ ಹಕ್ಕನ್ನು ಬಸವಣ್ಣವರು ಮತ್ತು ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆದ್ದರಿಂದ ಇಡೀ ನಮ್ಮ ಸಮಾಜಕ್ಕೆ ಅವಮಾನ ಮಾಡೋಂಗಾಗಿದೆ ಅವ್ರ ಹೇಳಿಕೆ. ಅವ್ರು ಮೀಸಲಾತಿ ಕೊಡೋಕ್ಕಾಗಲ್ಲ ಅಂದರೆ ನಾವು ತಪ್ಪು ಏನಾರು ಇದೆಯಾ CM ಸಿದ್ದರಾಮಯ್ಯ ತಾಸ್ತರ ಸಮಾಜದ ಬಗ್ಗೆ? ಏನು ಭಾವನೆ ಇಲ್ಲ. ಈ ರೀತಿ ಸಂವಿಧಾನ ಅಂದರೆ ಈ ಹೋರಾಟ ಹತ್ತಿಕ್ಲಿಕ್ಕೋಸ್ಕರವಾಗಿ, ಜನರ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೋಸ್ಕರವಾಗಿ ಮತ್ತು ಅಂಬೇಡ್ಕರು ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ ಎನ್ನುವಂಥ ಶಬ್ದಗಳಿಗೆ ಎಲ್ಲೇ ಒಂದು ಕಡೆ ದುರುಪಯೋಗ ಪಡಿಸ್ಕೊಳ್ಳೋ ಪ್ರಯತ್ನವನ್ನು ಸರ್ಕಾರ ಮಾಡ್ತಾಯಿದೆ. ಲಿಂಗಾಯತರು ಈ ದೇಶದಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು, ರಾಜ ಮಹಾರಾಜರ ಮೂಲಕವಾಗಿ ಎಲ್ಲ ಜಾತಿ ನ್ಯಾಯ ಕೊಟ್ಟಂಥವ್ರು ಎಲ್ಲ ಆದರೂ ಪರದಾಡೋಂಥ ಪರಿಸ್ಥಿತಿ ಬಂದಿದೆ. ಈಗ ಹೋರಾಟ ಹೆಂಗೆ? ಈಗ ನೋಡ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ವಿಧಾನಸಭಾ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯ ಅಧ್ಯಕ್ಷರು ಆ ಕಡತದಿಂದ ಹೇಳಿಕೆಯನ್ನು ಹಿಂಪಡಿಬೇಕು. ಇದನ್ನು ಒತ್ತಾಯಿಸಿಬಿಟ್ಟು ಮತ್ತು ಮುಖ್ಯಮಂತ್ರಿಗಳು ಏನು ನಮ್ಮ ಲಿಂಗಾಯತ ವಿರೋಧಿ ಧೋರಣೆ ತಳಿ ನಮ್ಮ ಜನರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿಸಿರಲ್ಲ, ಅದಕ್ಕೆ ಇಡೀ ಲಿಂಗಾಯತ ಸಮಾಜ ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯಿಸಿ ನಾಳೆ 16ನೇ ತಾರೀಕಿಂದ ಅಧಿವೇಶನ ಇರೋವರೆಗೂ ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕು ಸಮಾಜದ್ದು. ಮತ್ತು ಯಾರು ನಮ್ಮ ಜನರ ಮೇಲೆ ಹಲ್ಲೆ ಮಾಡಲ್ಲ ದುರುದ್ದೇಶದಿಂದ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅಮಾಯಕರ ಕೇಸನ್ನು ವಿತ್ಡ್ರಾ ಮಾಡಿಕೊಳ್ಬೇಕು ಅಂತ ಆಗ್ರಹಿಸಿ ನಾವುಗಳು ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 16ನೇ ತಾರೀಕಿಂದ ಬೆಳಗಿನ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾಡ್ತೀವಿ. ಪ್ರತಿದಿನ ಒಂದೊಂದು ಜಿಲ್ಲೆಯವರು ಬಂದು ಭಾಗವಹಿಸಲಿ. ನಾನು ಜನರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ನಾ ಕರೆದಾಗ 4 ವರ್ಷಗಳ ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದಿರಿ, ಭಾಳ ತೊಂದರೆ ತೊಗೊಂಬಂದಿರಿ. ಅದು ನಿಮ್ಮ ಮೇಲೆ ನೋವಾಗಿದೆ, ಹಲ್ಲೆ ಆಗಿದೆ, ಕೈಕಾಲು ಮುಡ್ದಾರೆ, ಭಾಳ ಹೊಡೆದಾರೆ. ಆಗ ನಾನು ನಿಮಗೆ ಒತ್ತಾಯ ಮಾಡ್ಕೋಲ್ಲ, ನಿಮಗೆ ಅನುಕೂಲ ಇದ್ದರೆ ಬಂದು ನಮ್ಮ ಜೊತೆಲಿ ಭಾಗವಹಿಸ್ರಿ. ನಾವು ಕೆಲವೇ ಜನ ಕೂತ್ಕೊಂಡು ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ, ಆ ಪೆಟ್ಟು ಬಿದ್ದಿದ್ದನ್ನು ಅವಮಾನವನ್ನು ಖಂಡಿಸಿ ಹೋರಾಟ ಮುಂದುವರಿಸ್ತೇವೆ. ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಟ್ಟರೆ ಹಿಂದುಳಿದ ವರ್ಗದಿಂದ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ರಾಜ್ಯಾದ್ಯಂತ ಅನ್ನೋ ಒಂದು ಮಾತು ಕೂಡ ಇರೋದು. ನೋಡ್ರಿ, ನಾವು ಬೇಕು ಅಂತ ಕೇಳೋರು, ಬೇಡ ಅಂತ ಹೇಳೋರಿಗೆ ಇವ್ರಿಗೇನು ಅಧಿಕಾರ ಐತಿ? ಇವ್ರದ್ದು ಕೇಳ್ಕೊಳ್ಳಿ. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈಗ ಹಾಲುಮತ ಸಮಾಜ ಇದೆ, ಹಾಲುಮತ ಸಮಾಜದವ್ರು ಎಷ್ಟಿಗೆ ಹೋದ್ರಪ್ಪ ಅಂದರೆ ಅಲ್ಲಿ ಖಾಲಿಯಾಗಿರಿಸ್ತಂದ್ರೆ ನಮಗೆ ಅವಕಾಶ ಕೊಡ್ರಿ. ಒಬ್ಬ ಮುಖ್ಯಮಂತ್ರಿಗಳಿಗೆ ಬೇಕಾದ ಮಾಡಲಿಕ್ಕೆ ಅವಕಾಶ ಐತಿ. ಈ ಥರ ಕಾನೂನು ಹೇಳಿ ಸುಳ್ಳು ಹೇಳಿ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಬೇಡ್ರಿ. ಇರುವಂಥ 15% ಮೀಸಲಾತಿ ಯಾವುದೇ ಸಮಾಜಕ್ಕೆ ಅನ್ಯವಾಗದ ರೀತಿಯಲ್ಲಿ ಲಿಂಗಾಯತಿನ 5% ಅದಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು 20% ಮಾಡ್ಕೊಂಡು ಕೊಡಲಿ, ಯಾರು ಬೇಡ ಅಂತಾರೆ. ನಮಗೆ ಕೆಲವೊಂದು ನಾರಸಮ್ ಕಂಡೀಷನ್ ಹಾಕಿ ಕೊಡುವಂಥ ಮನಸ್ಸಿದ್ದರೆ ಏನು ಬೇಕಾದ್ರೂ ಮಾಡ್ತಾರೆ. ಬೊಮ್ಮಾಯಿರು ಏನು ಮಾಡಿದರು? ಲಿಂಗಾಯತರು 2% ಹೆಚ್ಚು ಮಾಡಿ 2D ಮಾಡಿ ಇರುವಂಥ 32% ಒಳಗಡೆ ನಮಗೆ ನ್ಯಾಯ ಕೊಡೋ ಕೆಲಸ ಮಾಡಿದರು. ಮೀಸಲಾತಿ ಮತ್ತು ಇಂಟರ್ವಲ್ ರಿಸರ್ವೇಷನ್ ಅದನ್ನು ಕೊಡುವಂಥ ಕೆಲಸ ಮಾಡಿದರು. ಕೊಡುವಂಥ ಮನಸ್ಸು ಸಮಾಜದ ಕಳಕಳಿದ್ರೆ ಯಾವ ಮುಖ್ಯಮಂತ್ರಿ ಆದರೂ ನಮ್ಮ ನ್ಯಾಯ ಕೊಡ್ತಾರೆ. ಈ ರೀತಿಯಾಗಿ ಸಂವಿಧಾನ ವಿರೋಧಿ ಅಂತ ಶಬ್ದ ಹೇಳಿ ಹಿಂದುಳಿದ ವರ್ಗದ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವ್ರು ಏನಾರು ಮಾಡ್ಕೊಳ್ರಿ, ಪ್ರತಿಭಟನೆ ಮಾಡುವ ಅಧಿಕಾರ ಎಲ್ಲ ಐತಿ. ನಾವು ನಾವು ಕೇಳಿಸ್ತಾಂದಾಗದೆ ಕೊಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಹಾಗಾಗಿ ನಾವು ಕೇಳ್ತೀವಿ. ಅವ್ರು ಬ್ಯಾಡನಕ್ಕೆ ಅವ್ರಿಗೇನು ಅಧಿಕಾರ ಕೊಟ್ಟಾರೆ, ಅವ್ರು ಕೇಳ್ಕೊಳ್ಳಿ. ಅವರು ಬ್ಯಾಡ ಇಷ್ಟನ್ನು ಎಲ್ಲ ಸಮಾಜಕ್ಕೆ ಮೀಸಲಾತಿ ಕೊಟ್ಟಾಗ ಹೋರಾಟ ಮಾಡಿದಂಥವ್ರು ಪಂಚಮಸಾಲಿಗಳ ಬಗ್ಗೆ, ಲಿಂಗಾಯತರ ಬಗ್ಗೆ ಇಷ್ಟೊಂದು ಯಾಕೆ ತಾತ್ಸಾರ ಮನೋಭಾವನೆ? ನಿಮಗೆ ಬ್ಯಾಡ ಅಂದರೆ ನೀವು ಕೋರ್ಟ್ ಮೆಟ್ಲೇರಿ, ನೀವು ಮುಖ್ಯಮಂತ್ರಿ ಕೇಳಿ ಕೊಡಬೇಡ ಅಂತೇಳಿ ಅದನ್ನು ಬಿಟ್ಟು ಹೋರಾಟ ಮಾಡುವಂಥದ್ದು ಬೆದರಿಸೋ ಪ್ರಯತ್ನವನ್ನು ಮಾಡಬಾರ್ದು. ನಾವು ಬಸವಣ್ಣವ್ರ ಪರಂಪರೆನು, ನಮಗೆ ಬಸವಣ್ಣವರು ಎಂದೂ ಸಹ ಹಿಂಸಾ ಮಾರ್ಗ ಹೇಳಿಲ್ಲ. ನಾವು ಅಯ್ಯ ಎಂದೊಡೆ ಸ್ವರ್ಗ, ಅಯ್ಯ ಅನ್ಕೊಂತಲೇ ಹೋಗ್ತೀವಿ. ನೀವು ಎಲ್ಲೋ ಅಂತೀರ ನಿಮ್ಮ ನಾಗರಿಕ ಸಂಸ್ಕೃತಿ ತೋರಿಸುತ್ತೆ. ನಮ್ಮ ಅನ್ನದ ಏನೋ ತಟ್ಟೆಗೆ ಕೈ ಹಾಕಿದರೆ ಅವರ ಕೈಯನ್ನು ಕತ್ತರಿಸ್ತೀವಿ ಅನ್ನೋ ಒಂದು ಮಾತನ್ನು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಆಗಿರುವಂಥ ಶಿವರಾಮ್ ಅವರು ಹೇಳಿದ್ದಾರೆ. ಮತ್ತು ತಾವು ಏನು BJP ಏಜೆಂಟ್ರಂತೆ ವರ್ತನೆ ಮಾಡ್ತಿದ್ದೀರಂತೆ. ಅವ್ನು ಯಾರಂತ ಗೊತ್ತಿಲ್ಲ, ಅವನ ಹೆಸರು ಹೇಳಿ ನನ್ನ ನಾಲ್ಗೆ ಯಾಕೆ ವಸೂಲು ಮಾಡ್ಕೊಳೋದು? ಇಂಥ 1000 ಹೇಳಿಕೆ ಕೊಡ್ತಾರೆ. ನಾವು ಅಂಬೇಡ್ಕರ್ ಕೊಟ್ಟಂಥ ಅನ್ನದಲ್ಲಿ ಒಂದು ತೂತು ಕೇಳಕತ್ತೀವಿ, ಕೇಳೋ ಹಕ್ಕು ನಮಗೆ ಕೊಟ್ಟಿದ್ದಾರೆ. ನಾವು ಪ್ರಜಾಪ್ರಭುತ್ವ ಜೀವನ ಮಾಡಕತ್ತೀವಿ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೇವೆ, ಓಟ್ ಕೊಡ್ತೇವೆ, ಹಕ್ಕನೇ ಕೇಳಕತ್ತೀವಿ. ಕೊಡೋದು ಬಿಡೋದು ಸರ್ಕಾರ ಬಿಟ್ಟಿದ್ದು, ನೀವು ಅವ್ರನ್ನ ಕೇಳ್ಕೊಳ್ರಿ.
ಇಂಥವೆಲ್ಲ ಗೊಡ್ಡು ಬೆದಕ್ಕೆ ಎದುರುವಂಥ ಜನ ನಮ್ಮ ಜನ ಅಲ್ಲ. ನೀವು ನಮಗೆ ಏನಾದರೂ ಬೆದರಿಸೋ ಪ್ರಯತ್ನ ಮಾಡಿದರೆ ನಾವು ಪ್ರೀತಿಯಿಂದ ಮನಸ್ಸು ಗೆಲ್ತೀವಿ. ನೀವೇನೋ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದರೆ ಹಲ್ಲೆ ಮಾಡೋ ಕೈಗಳಿಗೆ ರುದ್ರಾಕ್ಷಿ ಕಟ್ಟಿ ಮನಸ್ಸನ್ನು ಗೆಲ್ತೀವಿ. ನಾವು ಅಪ್ಪಿಕೊಳ್ಳುವಂಥ ಸಮಾಜ, ನಿಮ್ಮಂಗೆ ದ್ವೇಷ ಮಾಡುವಂಥಲ್ಲ. ನಮಗೆ ಬಸವಣ್ಣವರು ನಾಗರಿಕ ಸಂಸ್ಕೃತಿ ಕಲಿಸ್ಕೊಟ್ಟಿದ್ದಾರೆ, ನಿಮ್ಮಂಗೆ ನೀಚ ಸಂಸ್ಕೃತಿನ ಕಲಿಸ್ಕೊಟ್ಟಿಲ್ಲ. ಅಂಥ ವ್ಯಕ್ತಿಗಳಿಗೆ ಮಾತಾಡಿ ನನ್ನ ಸಮಯನೂ ವ್ಯರ್ಥ ಮಾಡ್ಕೊಂಡು ಹೋಗಲ್ಲ. ನಾನು ನ್ಯಾಯ ಕೇಳ್ತೀನಿ, ನ್ಯಾಯ ಕೊಟ್ಟರೆ ಕೊಡಲಿ, ಮತ್ತೊಬ್ರು ಯಾವ ನ್ಯಾಯ ಕೊಡಲ್ಲ ಹೋಗ್ತೀವಿ ಅನ್ನುವಂಥ ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. ರಾಜಕೀಯ ಪುಡಾರಿ ರೀತಿ ವರ್ತನೆ ಮಾಡ್ತಿದ್ದೀರಿ ಸ್ವಾಮೀಜಿಗಳನ್ನು. ಅವ್ನು ಯಾರ ಸುಡುಗಾಡ ಅವ್ನ ಸಂಬಂಧ ನಮಗೇನೈತಿ ಅವನಿಗೆ ನಮಗೆ ಹೋಲಿಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ಜನ ನಮ್ಮನ್ನು ಗುರುಸ್ಥಾನದಾಗ ನೋಡ್ತಾರೆ, ಹೋರಾಟಗಾರ ಸ್ಥಾನದಾಗ ನೋಡ್ತಾರೆ. ಯಾವನೋ ಒಬ್ಬನು ಆದಿವೋ ಬೀದಿಯೋ ಮಾತಾಡ್ತಾರಂದರೆ ಅವ್ನಿಗೆ ಹೇಳಿಕೆ ಕೊಡೋದೇ ಭಾಳ ಅಸಹ್ಯ ಅಂತ. ಕೊನೆಯದಾಗಿ ಸ್ವಾಮೀಜಿ, ಬಿ ಜೆ ಪಿಯಿಂದ ನೀವು ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸುಪಾರಿ ಪಡೆದಿದ್ದೀರಂದೆ. ಅವ್ರು ಯಾರು ಮಾತಾಡ್ತಾರೆ ಅವ್ರು ಸುಪಾರಿ ಪಡ್ಕೊಂಡಿರ್ಬೋದು, ಅಂಥ ಕೆಟ್ಟ ಗುಣ ಅಲ್ಲ. ನಾನು ಈ ಸರ್ಕಾರ ಬಂದ ಮಾತು ಹೋರಾಟ ಮಾಡ್ತಿಲ್ಲ. ಜಗದೀಶ್ ಶೆಟ್ಟರ್ ಇದ್ದಾಗ ಹೋರಾಟ ಮಾಡ್ತಿದ್ದೀನಿ, ಅವಾಗ ಈ ಮಾತು ಹೇಳ್ಬೇಕಾಗಿತ್ತು. ಯಡಿಯೂರಪ್ಪರದ್ದು ಹೋರಾಟ ಮಾಡ್ತೀವಿ, ಅವಾಗ ಈ ಮಾತು ಹೇಳ್ಬೇಕಾಗಿತ್ತು. ಬೊಮ್ಮಾರಿದ್ದಾಗ ಹೋರಾಟ ಆ ರೀತಿ ಹೇಳ್ಬೇಕಾಗಿತ್ತು. ಅಂದರೆ ಈಗ ಏನಾಗೈತಪ್ಪ ಅಂದರೆ ಇಡೀ ಕರ್ನಾಟಕ ಜನ ಮುಖ್ಯಮಂತ್ರಿಗಳ ಆ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ ವ್ಯಕ್ತಿತ್ವ ನೋಡಿ ಬೇಸರ ಆಗಿರಲ್ಲ. ಅದನ್ನು ದಿಕ್ಕ ತಕ್ಷಣಕ್ಕೋಸ್ಕರ ಇಂಥ ಬೋಗಸ್ ಹೇಳಿಕೆ ಕೊಡ್ತಾರೆ. ಅದ್ರ ಬಗ್ಗೆ ನಾನು ತಿಲಿಕೇಶನಕ್ಕೆ ಹೋಗಲ್ಲ. ಇದ್ರ ಹಿಂದೆಲ್ಲ ಸಿ ಎಮ್ ಇದ್ದಾರ ಅನ್ಸುತ್ತಾ ನಿಮಗೆ? ಏನು ಈ ಎಲ್ಲ ಬೆಳವಣಿಗೆ ಅವು ಏನು ಮಾತಾಡ್ತಾರಲ್ಲ ರೀ ಪುಡಾರಿಗಳು ಮಾತಾಡ್ತಾರಲ್ಲ, ಯಾರ್ದಾರಂತ ನಾನೇ ಕೇಳಕ್ಕೆ ಹೋಗಲಿ. ಅದು ಮುಂಚಿಂದ ಕಾಯಂ ಹಿಂಗೆ ಐತಿ. ನಾನು 2020 ಹೋರಾಟ ಮಾಡ್ಬೇಕು 4 ಮಂದಿ ಕಾಯಂ ಮಾಡ್ತಿದ್ರು ಬೆಂಗಳೂರಾಗ. ಅರ್ಜಿ ಕೊಡೋದು, ಹೇಳಿಕೆ ಕೊಡಿಸೋದು, ಗಾಂಧಿ ಸರ್ಕಲ್ ಕೂತ್ಕೊಂಡು ಪ್ರತಿಭಟನೆ ಮಾಡೋದು. ಅವ್ರು ಮಾಡ್ಕೊಳ್ಳಿ, ಕೇಳೋಕೆ ನಮಗೆ ಕೊಟ್ಟಾರೆ, ಬೇಡ ಅನ್ನಂತ ಹಕ್ಕು ನಿಮಗೆ ಯಾರು ಕೊಟ್ಟಾರೆ? ನಮಗೇನು ಹೇಳೋಕ್ಕೈತೆ? ನಿಮಗೆ ಇಷ್ಟೆಲ್ಲ ಕೋರ್ಟ್ ಮೆಟ್ಲ್ಯಾರ ನೀವು. ನಾವು ಕೇಳ್ತೀವಿ, ಕೊಡೋದು ಬಿಡು ಸರ್ಕಾರ ಬಿಟ್ಟಿದ್ದು. ಈ ಸರ್ಕಾರ ಕೊಡ್ಲಿಕ್ಕೆ ಮುಂದೆ ಬರೋ ಸರ್ಕಾರ ಕೇಳ್ತೇವೆ. ನ್ಯಾಯವನ್ನು ಕೇಳುವಂಥ ಮಾರ್ಗ ನಮಗೆ ಅಂಬೇಡ್ಕರ್ ಕೊಟ್ಟಿದ್ದು. ನ್ಯಾಯ ಕೇಳಿ ನಾವು ಹೋರಾಟ ಮಾಡ್ತೀವಿ. ಕೊನೆಯದಾಗಿ ಸ್ವಾಮೀಜಿ, ಏನು ಸುಮಾರು 20 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ. ಯಾರು ಕೂಡ ಅಷ್ಟೊಂದು ತಮ್ಮ ಯತ್ನಾಳ್ ಅವರನ್ನು ಹೊರತುಪಡಿಸಿದರೆ ಯಾರೂ ಬರ್ತಿಲ್ಲ ಅನ್ನುವಂಥದ್ದು, ಮತ್ತು ಹಿಂದೆ ಇದ್ರ ಲಾಭ ಪಡೆದವರು ಏನು ಮಾಡ್ತಿದ್ದಾರೆ ಅನ್ನೋದು. ಪಂಚಮಸಾಲಿ ಜನಾಂಗದಲ್ಲಿ ಹುಟ್ಟಿ, ಪಂಚಮಸಾಲಿ ಅನ್ನ ಉಂಡು, ಪಂಚಮಸಾಲಿ ಹೆಸರಲ್ಲಿ ಶಾಸಕರಾಗಿ, ಪಂಚಮಸಾಲಿ ಒಂದು ಓಟ್ ಪಡ್ಕೊಂಡು ಬೆಳೆದಂಥವ್ರು ಎತ್ತ ತಾಯಿಗೆ ದ್ರೋಹ ಮಾಡುವಂಥ ಕೆಲಸ ಮಾಡಿದರೆ ಸಮಾಜ ನಿಮ್ಮ ಮೇಲೆ ಅಗೌರವ ಕೊಡುತ್ತೆ. ಯಾರು ಜನ್ಮ ಕೊಟ್ಟಂಥ ಸಮಾಜಕ್ಕೆ ಗೌರವ ಕೊಟ್ಟು ಅಧಿವೇಶನ ಮಾತಾಡ್ತಾರೋ ಅವ್ರ ಇತಿಹಾಸ ಉಳಿತಾರೆ. ಯಾರು ಜನ್ಮ ಕೊಟ್ಟಂಥ ಸಮಾಜಕ್ಕೆ ಮೋಸ ಮಾಡ್ತಾರೋ ಜನರಿಂದ ಅವ್ರು ದೂರ ಆಗ್ತಾರೆ. ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಒಂದು ವೇಳೆ ಏನಾದರೂ ಸಿ ಎಮ್ ಅವರು ತಮ್ಮ ಹೋರಾಟಕ್ಕೆ ಮನೆಯದೇ ಇದ್ದರೆ ಮುಂದೆ ತಮ್ಮ ಹೋರಾಟ ಹೆಂಗಿರುತ್ತೆ? ಅವ್ರ ಮನೆ ಅಂತ ಪ್ರಶ್ನೆಯಲ್ಲಿ ಹೇಳ್ಬಿಟ್ಟಲ್ಲ ಮುಂಚೆ ಕೊಡೋಕ್ಕಾಗಲ್ಲ, ಲಿಂಗಾಯತ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂದಮೇಲೆ ಮುಗಿದೋತು. ನಾನು ಮೀಸಲಾತಿ ಕೊಡುವಂಥ ಮಾರ್ಗ ಹುಡಿತೀನಿ. ಮಾರ್ಗ ಹುಡ್ಕೊಂಡು ಇವ್ರು ನ್ಯಾಯ ಕೊಡಲ್ಲ ಅಂತ ಹೇಳ್ಯಾರ, ನ್ಯಾಯ ಕೊಡೋಂಥ ಮಾರ್ಗ ಹುಡ್ಕೊಂಡು ನ್ಯಾಯ ಕೊಡುವಂಥ ವ್ಯಕ್ತಿಗಳು ಬೆನ್ನತ್ಕೊಂಡು ಹೋಗ್ತೀನಿ. ನಿರಂತರ ಹೋರಾಟ ಮಾಡ್ತೀನಿ. 3 ವರ್ಷಗಳ ಕಾಲ ಹಳ್ಳಿಗೆ ಹೋಗ್ತೀನಿ, ಜನರಿಗೆ ಸಂಪರ್ಕ ಮಾಡ್ತೀನಿ, ಸಂವಾದ ಮಾಡ್ತೀನಿ. ಆಮೇಲೆ 2028 ಎಲ್ಲರೂ ಕೂಡಿಸ್ತೀನಿ. ನ್ಯಾಯ ಯಾರು ಕೊಡ್ತಾರೆ ಕೇಳ್ತೀನಿ. ಇಂಥವ್ರು ಕೊಡ್ತಾರೆ ಸ್ವಾಮೀಜಿಯಪ್ಪ ನಾನು ಆಶೀರ್ವಾದ ಮಾಡ್ತೀನಿ. ಇದಿಷ್ಟು ಸ್ವಾಮೀಜಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.